ಗಂಟೆ ಆಗೈತಿ. ಇಷ್ಟೊತ್ತಿಗೆಲ್ಲ ಬರ್ಬೇಕಾಗಿತ್ತಲ್ಲ ಮಮ್ಮಿಯರು. ಯಾವಾಗಾರ ದೇವಸ್ಥಾನಕ್ಕೆ ಹೋದ್ರೆ ದೌಡ್ ಬರ್ತಿದ್ರು. ಯಪ್ಪ ಏನು ಬಿಸಿಲು, ಅಲ್ಲಿಂದ್ರ ಬರುತ್ತೆ ಸಾಕಾಗುತ್ತೆ. ಬಂದೇನ ಈಗ ನನಕತ್ತಿದ್ ನೋಡಿ ಯಾಕೆ ಬಂದಿಲ್ಲ ಅಂತಂದು. ಯಾಕೆ ಬೇ ಇಷ್ಟು ಲೇಟ್? ಇವತ್ತು ಸೋಮವಾರ ಅಲ್ಲ, ಅದಕ್ಕೆ ರಶ್ ಇತ್ತು. ಹೌದೇನ? ಹೌದು ಹೋಗ್ಬೇಕ್ರೆ ನೀನು ಅಪ್ಪಾಜಿ ಹೋಗಿ ನೀನು ಅಷ್ಟೇ ಬರಕತ್ತೀಯಲ್ಲ ಅಪ್ಪಾಜಿ? ನಿಮ್ಮ ಅಪ್ಪಂದು ಏನೋ ಕೆಲಸ ಬಂತವ, ಯಾರೋ ಫೋನ್ ಮಾಡಿದ್ರು, ಅದಕ್ಕೆ ಅವ್ರು ಹಂಗೆ ಹೋದ್ರೆ ನಾನು ಈ ಕಡೆ ಬಂದು ನೋಡು. ನೀವೇನು ಮಾಡಕತ್ತೀರಿ? ಸುಮ್ಮನೆ ಜಪ ಅನ್ನಕೊಂತೀರಿ, ನಾನು ಕೆಲಸ ಮಾಡಿರಿ. ಅಕ್ಕಿ ಎಲ್ಲದಾಳ ಅಪರ್ಣ? ರೂಮ್ನಾಗ ಅದಾಳ. ಹೌದು ನೋಡ್ಬೇ ನೆನಪ ರೀತಿ ಭಾವ ಬಂದು ಪಲ್ಲವ್ಯಕ್ಕನ್ನು ಬಿಟ್ಟು ಹೋದ್ರು. ಹೌದೇನಾ? ಅಲ್ಲ ಹೋದ್ನಾ? ಹ್ಞೂ ಹೋದ್ರು, ಏನೋ ಟೈಮ್ ಆಗಿತ್ತಂತ, ಮತ್ತು ಬಸ್ ಮಿಸ್ ಆದ್ರೆ ಸಿಗಲ್ಲ ಅಂತ ಅಂದು ಹೋದ್ರು. ಅಣ್ಣನೇ ಇದ್ದಿಲ್ಲ, ನಾನು ಮತ್ತು ಅಕ್ಕ ಅಷ್ಟೇ ಇದ್ವಿ. ಹಾಯ್ ಆಂಟಿ. ಏನಮ್ಮ ಪಲ್ಲವಿ, ನಮ್ಮನೆ ಅಡ್ಜಸ್ಟ್ ಆಗೈತಾ ನಿನಗೆ? ಹ್ಞೂ ಆಂಟಿ. ಆದ್ರೆ ನಿನಗೊಂದು ಪ್ರಾಬ್ಲಮ್ ನೋಡಮ್ಮ. ಪ್ರಾಬ್ಲಮ್ಮ ಏನಂಟಿ? ನಮ್ಮ ಚೋಟಿದು ನಮ್ಮ ಅಪ್ಪನ ಜಗಳ ನೋಡಿಬಿಟ್ರೆ ನೀನು ಒಂದಿನ ಇರಂಗಿಲ್ಲ ನೋಡ ನಮ್ಮನೆ. ಅದ್ರಾಗ ಸ್ವಲ್ಪ ನಮ್ಮ ಅಪ್ಪಣ್ಣ ಏನೋ ಓಕೆ, ಇನ್ನೊಂದೈತಲ್ಲ ಹೆಸರು ಹೇಳಲ್ಲ, ಮತ್ತೆ ಸಿಟ್ಟು ಬರ್ತೈತೆ ಹೇಳಿದ್ರೆ ಅವ್ರಿಗೆ. ಮಮ್ಮಿ ಇಲ್ಲ ತಗ ಏನನ್ನಲ್ಲ, ಏನಿಲ್ಲ ತಗ ಏನನ್ನಲ್ಲ. ಯಾವಾಗಾದ್ರೂ ಹಂಗೆ ಮಾಡ್ತಿ, ಮಾತಾಡ್ತಿ, ಆಮೇಲೆ ಅಕ್ಕಿಗನ್ನು ನೋಡೋಣ ಬರೀ ಎಲ್ಲ ನನ್ಗೆ ಅನ್ಕಂತ. ನಿನಗೆಲ್ಲರೂ ಕರ್ಕೊಂಡು ಹೋಗ್ಬೇಕಂದ್ರೆ ನಾನು ಬೇಕು, ಏನಾರು ಕೆಲಸ ಮಾಡಿಸ್ಬೇಕಂದ್ರೆ ನಾನು ಬೇಕು. ಬರೀ ನನಗೆ ಬೈತಾಳೆ, ಎಲ್ಲದಕ್ಕೂ ಒಟ್ಟು ಬೇಕು, ನಾನೇ ಬೇಕು ನಿನಗೆ. ಏ ಬಾಯ್ ಮುಚ್ಚು. ನೋಡಲ್ಲಿ ಪಲ್ಲವಿ ನೋಡಲ್ಲಿ ಎಷ್ಟು ಶಾಖಗಳ, ಈಕೆ ಚೋಟಿ ಇಷ್ಟದಾಳ, ಎಷ್ಟು ಮಾತಾಡ್ತಾಳ ಅಂತಂದು. ಪಲ್ಲವಿ ಯಾಕೆ ಹಂಗೇನು ತಿಳ್ಕೊಳಲ್ ತಗ, ಹೌದಿಲ್ಲಕ್ಕ? ಹಾಂ ಹಾಂ ಹ್ಞೂ ಅಂದಂಗೆ ಇವತ್ತು ದೇವಸ್ಥಾನಕ್ಕೆ ಹೋದಾಗ ಸ್ವಾಮೀಜಿಗಳು ಇದ್ರೆ ಹಿಂಗೆ ಎಂಗೇಜ್ಮೆಂಟ್ ಮಾಡ್ಬೇಕಲ್ಲ, ಹಂಗಾಗಿ ಯಾವ ದಿನ ಚೆನ್ನಾಗೈತೆ ಅಂತ ಕೇಳ್ಕೊಂಬರಕ್ಕಂತ ಹೋಗಿದ್ವಿ. ಇವತ್ತಿನ ಸ್ವಾಮೀಜಿಗಳು ಇದ್ದಿಲ್ಲ ಅಂತ, ಹಂಗಾಗಿ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬಂದ್ವಿ. ನೋಡ್ಬೇಕು, ನಾಡ್ದಾಗ ಯಾವಾಗ ಸಿಕ್ಕರೆ ಕೇಳ್ಕೊಂಬರ್ಬೇಕು. ಯಾವಾಗ ಬರ್ತಾನಂತ ಶ್ರೀಧರ? ನಾಳೆ ನೈಟ್. ಅಲ್ಲ ಯಾವಾಗ ಬರ್ತಾರ? ಯಾವಾಗೆಲ್ಲ ಎಲ್ಲ ತಿಳ್ಕೊಂಡೆ ಬಿಡು. ಏ ಹೋಗಮ್ಮ. ಅಲ್ಲ ನಾನು ಯಾವಾಗ ಬರ್ತಾರೆ ಅಂತ ಕೇಳಿದ್ನಲ್ಲ, ಅದಕ್ಕೆ ನಾಳೆ ನೈಟ್ ಬಿಡ್ತಾರಂತ ಅವರು, ಅಂದರೆ ನಾಡ್ದು ಬೆಳಿಗ್ಗೆ ಬರ್ತಾರೆ ನೋಡಿ. ಹೌದನಾ? ಅವನು ಒಂದ್ಸರಿ ಕೇಳಿ ಮಾಡಕ್ಕೆ ಬರ್ತೈತಿ. ನೀನು ನಾನು ಹೋದ ಕಡೆ ಎಲ್ಲ ಬರ್ತಾನಲ್ಲ, ಏನು ಬೇಕಂತ ಬರಾಕತ್ತಾನೋ ಫಾಲೋ ಮಾಡಿಕೊಂಡು, ಅಥವಾ ಕೋ ಇನ್ಸಿಡೆಂಟಾ? ತಲೆ ಕೆಟ್ಟು ಹೋಗತ್ತಪ್ಪ ನನಗಿಂತ. ಆಂಟಿ ಮತ್ತು ಅಪರ್ಣ ಅಂದರೆ ಅದೇಮ್ಮ ಚೆನ್ನಾಗಿ ನೋಡ್ಕೊತಾರೆ, ಬಟ್ ನನಗೆ ಯಾವಾಗ ನಮ್ಮ ಮನೆಗೆ ಹೋಗ್ತಾನೆ ನನಗೆ ಅನಿಸ್ತೈತಿ. ಅಣ್ಣ ಬೇಗ ಬಾರಪ್ಪ. ನಾನು ಹೇಳಿದ್ದೆಲ್ಲ ನೆನಪೈತಿಲ್ಲ, ಅದೇ ಥರ ಮಾತಾಡ್ಬೇಕು ನೀನು. ಒಂಚೂರು ಅದ್ಲಿ ಬದಲಾದರೂ ನೋಡು, ನಮ್ಮ ಮೇಡಮ್ ನಿಮ್ಗೆ ಏನು ಮಾಡ್ತಾರ ಗೊತ್ತಲ್ಲ? ಇಲ್ಲ ಮೇಡಮ್, ನಿಮಗೆ ಗೊತ್ತಿದೆ ಮಾತಾಡೋಕ್ಕೆ. ಮೇಡಮ್ ಫೋನ್ ಮಾಡಿದ್ರಲ್ಲ, ಎಲ್ಲ ಹೇಳಿದ್ದಾರೆ ನಮಗೆ. ಅವ್ರು ಹೇಳಿದ ಕೆಲಸ ಮಾಡಿದೆ ಅಂದ್ರೆ ನಿನಗೂ ದುಡ್ಡು, ನನಗೂ ದುಡ್ಡು. ಹಂಗೇನಾದ್ರೆ ಫ್ಲಾಪ್ ಆಯಿತು, ನೀನು ಬಯಸ್ಕೊಳದ, ನಾನು ಬಯಸ್ಕೊಳದ ನೋಡು. ಹಾಂ ಸರಿ ಮೇಡಮ್. ಸರಿ ಹುಷಾರಿಂದ ಮಾತಾಡು, ಎಲ್ಲೋ ಅವ್ರಿಗೆ ಅನುಮಾನ ಬರಬಾರ್ದು. ಸರಿ, ನಾನೀಗ ಹೋಗ್ತೀನಿ ಅಂದರೆ ಅವ್ರು ಹೋಗಿದ ಮೇಲೆ ಬರ್ತೀನಿ. ಈಗ ಮೋಸ್ಟ್ಲಿ ಅವ್ರು ಬರೋ ಟೈಮ್ ಆಗೈತೆ ಅಂತ ಅನ್ಸುತ್ತೆ. ಆ ಕಡೆ ಮರದ ಹತ್ರ ಅಥವಾ ಎಲ್ಲಾದ್ರೂ ನಿಂತಿರ್ತೀನಿ, ನೋಡಿ ಹುಷಾರು. ಅಣ್ಣರೇ, ನೀವೇ ಏನ್ರಿ ಫೋನ್ ಮಾಡಿದ್ರಲ್ಲ? ಹಾಂ ಹೌದು, ಬನ್ನಿ. ನಿಮ್ಮ ಹೆಸರು ರಾಮಪ್ಪ ಅಲ್ವಾ? ಹೌದ್ರಿ, ಆದರೆ ನೀವು ಯಾರಂತ ಗೊತ್ತಾಗಲಿಲ್ಲ ನಮಗೆ. ಫೋನ್ ಮಾಡಿ ಕರೆದ್ರಿ, ಅಷ್ಟಕ್ಕೂ ಫೋನ್ ನಂಬರ್ ಹಿಂಗೆ ಸಿಕ್ತು, ಮತ್ತು ನನ್ನ ಹೆಸರು ಹೇಳ್ತೀರಿ, ಯಾರಂತ ಗೊತ್ತಾಗಲಿಲ್ಲ. ಅಯ್ಯೋ ಅದಾ, ಕೂತ್ಕೊರಿ ಹೇಳ್ತೇನಂತ. ನಮ್ಮ ಹೆಸರು ಸಂತೋಷ್ ಅಂತ. ನಾವು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನಲ್ಲಿ ವರ್ಕ್ ಮಾಡ್ತೀವಿ. ಅಂದರೆ ಹೆಂಗಪ್ಪ ಅಂತಂದರೆ, ಇವಾಗ ನಿಮಗೆ ಈಗ ಮಂಜುನಾಥ್ ಸಂಘ ಅಲ್ಲಿ ಇಲ್ಲಪ್ಪ ಅಂದರೆ ನಿಮಗೆ ಲೋನ್ ಬೇಕಂದ್ರೆ ಆಧಾರ್ ಕಾರ್ಡು ಅವನ್ನೆಲ್ಲ ತೋರಿಸ್ಬೇಕು. ಬಟ್ ಈ ಥರ ನಮ್ಮ ಫೈನಾನ್ಸ್ನಲ್ಲಿ ಪ್ರೈವೇಟ್ ಇರುತ್ತೆ ಇದು. ಹಾಗಲ್ಲ, ನಿಮ್ಗೇನಾದರೂ ಅಮೌಂಟ್ ಬೇಕಂದರೆ ನಿಮಗೆ 50,000 ಮಟ್ಟ ನಾವು ಕೊಡ್ತೀವಿ. ಹಾಗೆ ನೀವು ದಿನ ಈ ಥರ ನೀವು ಅಮೌಂಟ್ ಎಷ್ಟು ಇಸ್ಕೊಂಡಿರ್ತೀರಲ್ವ, ಸೊ ಅದ್ರ ಮೇಲೆ ಅಮೌಂಟು 100, 150, 200 ಹಿಂಗೆ ಕಟ್ಕೊತ ಹೋಗಬೇಕು. ಹಂಗೆ ನಿಮ್ಮ ಮನೆ ಹತ್ರ ಶರ್ಟ್ ಅಂಗಡಿ ಐತಲ್ರಿ, ಅಲ್ಲಿ ನಾನು ಕೊಟ್ಟಿದ್ದೀನಿ, ಒಂದು 5-6 ಸಲ ಏನಾದರೂ ಕೊಟ್ಟಿದ್ದೀನಿ. ಈ ಸರಿ ಒಂದು 50,000 ಕೊಟ್ಟಿದ್ದೆ. ಹಾಗೆ ಪಿಗ್ನಿ ಅಂತ ಬಂದಾಗ ಕೇಳಿದ್ದೆ ನಾನು, ಮತ್ತೆ ಯಾರು ಇದ್ರೆ ಹೇಳ್ರಿ ಅಂದರೆ ಏನು ನಮಗೆ ನಂಬಿಕೆ ಹಸ್ತಾರೆ ಇರ್ಬೇಕು ಅವರು, ಈ ಥರ ಮೋಸ ಮಾಡೋರು ಆ ಥರ ಇರಬಾರ್ದು. ಹಂಗೆ ಕೇಳಿದಾಗ ಅವರು ಇಲ್ಲ, ಈ ಥರ ನಮ್ಮನೆ ಕ್ರಾಸಿಗೆ ಒಬ್ಬರು ಬಾಡಿಗೆ ಬಂದಿದ್ದಾರೆ, ಚೆನ್ನಾಗಿರೋ ಮನುಷ್ಯ, ಅವ್ರಿಗೆ ಬೇಕಂದರೆ ಕೇಳ್ತೀನಿ ಅಂತ ಅಂದರು. ಹಾಗಾಗಿ ನಿಮ್ಮ ನಂಬರ್ ಕೊಟ್ಟಿದ್ರಲ್ವ, ಅದಕ್ಕೆ ನಾನೇ ಫೋನ್ ಮಾಡ್ತೀನಿ ಅಂತ ಮಾಡಿದೆ. ನಿಮ್ಗೇನಾದರೂ ದುಡ್ಡಿದ್ದು ಅವಶ್ಯಕತೆ ಇದ್ದರೆ ನೋಡಿ, ನಾವು 50,000 ಮಟ್ಟ ಅಷ್ಟೇ ಕೊಡೋದು. ಬಟ್ ಅವರು ನಿಮ್ಮ ಮೇಲೆ ತುಂಬ ವಿಶ್ವಾಸ ಇಟ್ಟಿರೋದ್ರಿಂದ ನೀವು 1,00,000ವರೆಗೂ ನಮ್ಮ ಫೈನಾನ್ಸ್ನಲ್ಲಿ ತೊಗೋಬೋದು. ಓ ಹೌದೇನ್ರಿ, ಹಾಗಾಗಿ ನಂಬರ್ ಸಿಕ್ಕತ್ತಲ್ಲ ರೀ ನಿಮಗೆ? ಹಾಂ ಹೌದು.
ನಿಮ್ಗೇನಾದರೂ ಅಮೌಂಟ್ ಬೇಕಂದ್ರೆ ನಾವು ಬೇಕಂದ್ರೆ ಇವಾಗ ಬೇಕಂದ್ರೆ ಇವಾಗ ಕೊಡ್ತೀವಿ. ಯಾಕಂದರೆ ಇವಾಗ ನಮ್ಮ ಆಧಾರ್ ಕಾರ್ಡ್ ಕೊಡ್ರಿ ಮತ್ತು ರೇಷನ್ ಕಾರ್ಡ್ ಕೊಡ್ರಿ ಅದು ಏನಿಲ್ಲ, ಒಂದು ವಿಶ್ವಾಸದ ಮೇಲೆ ನಾವು ಕೊಟ್ಟಿರ್ತೀವಿ. ಏನಿಲ್ಲ, ಒಂದು ಪೇಪರ್ ಮೇಲೆ ಸೈನ್ ಮಾಡಬೇಕು ಅಷ್ಟೇ. ಈ ಥರ ನಾವು ಕೊಟ್ಟಿದ್ವಿ ಅನ್ನೋದಕ್ಕೆ. ಮತ್ತು ನಿಮ್ಗೊಂದು ನಾವು ಬುಕ್ ಕೊಡ್ತೀವಿ. ದಿನ ಬಂದು ನಿಮ್ಮ ಮನೇಲಿ ಬೇಕಂದ್ರೆ ಮನೆಗೆ ಬರ್ತೀವಿ. ಇಲ್ಲಾಂದ್ರೆ ನೀವು ಶೆಟ್ರ್ ಅಂಗಡಿ ಹತ್ರ ನೀವು ಅಮೌಂಟ್ ಕೊಟ್ಟಿದ್ದಪ್ಪ ಅಂದ್ರೆ ನಾವು ಅಲ್ಲಿ ಇಸ್ಕೊಂಡು ಹೋಗ್ತೀವಿ. ಕೊಡ್ಲಾ ರೀ ಇವಾಗ? ಅಲ್ಲ, ದುಡ್ಡಿಂದ ಅವಶ್ಯಕತೆ ಏನಿತ್ತು, ಆದರೆ ನಮ್ಮ ಮನ್ಯಾಗ ಸ್ವಲ್ಪ ಕೇಳ್ಬೇಕಲ್ಲ ರೀ. ಸುಮ್ಮನೆ ನಾವು ಗಂಡ್ಮಕ್ಳು ಅಷ್ಟೇ ದುಡ್ಡಿನ ವ್ಯವಹಾರ ಮಾಡಿದರೆ ಸರಿ ಆಗಲ್ಲ. ಏನಾದರೂ ಮಾಡ್ಬೇಕಂದ್ರೂ ಮನೆಯವ್ರಿಗೆ ಹೇಳಬೇಕು. ಅಯ್ಯೋ ಇವನೇನಪ್ಪ ಇಷ್ಟು ಹೇಳಿದ್ರು ತಗೊತಿಲ್ಲ. ಈಗ ಮನೆಗೆ ಹೋಗಿ ಹೇಳಿದ್ರಂದರೆ ಅವ್ರ ಮಕ್ಕಳು ದೊಡ್ಡವರಿದ್ದಾರೆ, ಗೊತ್ತಾಗುತ್ತೆ. ಸೈನಿಗೆ ಏನಂದರೆ ಮಾಡೋಕ್ಕೆ ಬಿಡಲ್ಲ ಅವರು. ಹೆಂಗಾದರೂ ಮಾಡಿ ಸೈನ್ ಮಾಡಿಸ್ಕೊಂಡೆ ಕಳಿಸ್ಬೇಕು ಈ ಅಪ್ಪನ. ಅದಕ್ಕೇನಂತ ತಗರಿ, ನೀವೇನು ಕುಡಿಯೋಕೆ ಬಳಸ್ತೀರಾ, ಏನು ಸಿಗರೇಟ್ ಸೇರ್ತಾರೆ? ಏನಿಲ್ಲ. ನೋಡಿರಿ, ನಾನು ಇಲ್ಲೇ ಬಂದಿದ್ನಲ್ಲ, ಮತ್ತು ನಿಮಗೂ ಹೆಲ್ಪ್ ಆಗತ್ತೆ ಅಂತ ಕೊಟ್ಟವನ ಅಂತ ಅನ್ಕೊಂಡು. ಏನಿಲ್ಲ, ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ ಅದು ಮತ್ತು ಮನಿ ಪತ್ರ ಏನೇನೂ ಬೇಡ್ರಿ ನಮಗೆ. ವಿಶ್ವಾಸದ ಮೇಲೆ ಕೊಡ್ತೀವಿ. ಆ ಬುಕ್ ಕೊಡ್ತೀವಲ್ಲ, ಅದರಲ್ಲಿ ನೀವು ಡೈಲಿ ಏನೇನು ಕಟ್ತೀರ ಅನ್ನೋದು ನಾವು ಬರ್ಕೊತ ಹೋಗ್ತೀವಿ ಅಮೌಂಟ್ನ. ನೋಡಿರಿ, ನೀವು ಕೊಡು ಅಂದ್ರೆ ಕೊಡ್ತಿದ್ದೆ ನಾನು. ಏನು ಮಾಡೋದು, ತೊಗೊಂಡ್ಲೇ ಬೇಡ?